ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುದ್ದಿಗಳನ್ನ ಕೊಡೋದಕ್ಕೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ಬೆಂಗಳೂರಿನ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತಾರಕಕ್ಕೇರಿದೆ. ಅಕ್ರಮ ವಲಸಿಗರನ್ನ ತೆರವು ಮಾಡಿರೋದಕ್ಕೆ ಒಂದ್ ಕಡೆ ಕೇರಳದವರ ಎಂಟ್ರಿ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕಡೆ ವಸೀಂ ಲೇಔಟ್ 3 ತಿಂಗಳ ಹಿಂದೆನೆ ಮನೆಗಳನ್ನ ಕೆಡವಿದ್ದಾರೆ. ಆದ್ರೆ ಅವರಿಗೆ ಇನ್ನೂ ಸರ್ಕಾರ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಅಲ್ಲಿನ ನಿವಾಸಿಗಳು ಕೆರಳಿ ಕೆಂಡವಾಗಿದ್ದಾರೆ ಸರ್ಕಾರದ ವಿರುದ್ಧ. ಸದ್ಯ ಈ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಮನೆ ಒತ್ತುವರಿ ತೆರವು ಪ್ರಕರಣ ಇದೀಗ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿ ಕಾಣ್ತಿರುವ ದೃಶ್ಯ ಏನಿದೆ, ಇದು ವಾಶಿಂ ಲೇಔಟ್. ಇಲ್ಲಿ 2 ಲೇಔಟ್ ಇದೆ, ಒಂದು ಫಕೀರ್ ಲೇಔಟ್ ಮತ್ತು ವಾಶಿಂ ಲೇಔಟ್. ಸರಿಸುಮಾರು 180ಕ್ಕೂ ಅಧಿಕ ಮನೆಗಳು ಇಲ್ಲಿ ಇತ್ತು. ಈ ಒಂದು ವಾಶಿಂ ಲೇಔಟ್ ಏನಿದೆ, ಇದು ಈ ಜಾಗ ಏನಿದೆ, ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಯವರು ಒಂದು ಸ್ಯಾಟಲೈಟ್ ಇಮೇಜ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಆ ಒಂದು ಇಮೇಜ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಒಂದಂತೂ ಸ್ಪಷ್ಟ ಆಗುತ್ತೆ. ಈ ಒಂದು ಜಾಗ ಏನಿದೆ, ಈ ಒಂದು ಜಾಗ ಈ ಹಿಂದೆ ಈ ಹಿಂದಿನ ಬಿಬಿಎಂಪಿಗೆ ಸೇರಿದ ಜಾಗ ಇದು. ನಂತರ ಇದು ಘನತ್ಯಾಜ್ಯ ನಿರ್ವಹಣೆಗೆ ಈ ಒಂದು ಜಾಗವನ್ನು ಅಲರ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲರ್ಟ್ ಆಗಿ ಒಂದಷ್ಟು ವರ್ಷಗಳು ಕಳೆದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಒಂದಿಷ್ಟು ಜನರು ಇಲ್ಲಿರುವಂತಹ ಬಡಪಾಯಿಗಳಿಗೆ ಈ ಒಂದು ಜಾಗವನ್ನು ಹಣದ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಈ ಸ್ಯಾಟಲೈಟ್ ಇಮೇಜ್ ನಲ್ಲಿ 2017-19 ತನಕ ಇಲ್ಲಿ ಯಾವುದೇ ರೀತಿಯ ಮನೆಗಳು ಇರಲಿಲ್ಲ. ಬಟ್ 2023-24 ನಂತರ ಇಲ್ಲಿ ನಾಯಿಕೊಡಗಳಂತೆ ಒಂದರಿಂದ ಮನೆಗಳು ತಲೆ ಎತ್ತುತ್ತೆ. ನಿಮ್ಗೆ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಫಕೀರ್ ದೃಶ್ಯ. ಇಲ್ಲಿ ಬಹುತೇಕ ಮನೆಗಳು ಡೆಮಾಲಿಷ್ ಆಗಿದೆ. ಇಲ್ಲಿ ವಿಚಾರ ಏನಂದ್ರೆ, ಇವರಿಗೆ ಈ ಹಿಂದೆ 2024ರಲ್ಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಹಶೀಲ್ದಾರ್ ಅವರು ನೋಟಿಸ್ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. ಆದ್ರೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಾರದ ಹಿನ್ನೆಲೆ ಇವತ್ತು ಡೆಮಾಲಿಷ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಒಂದಂತೂ ಸ್ಪಷ್ಟ, ಜಿಬಿ ಆಗಿರ್ಬೋದು, ಬಿಡಿ ಆಗಿರ್ಬೋದು, ತಮ್ಮ ಜಾಗವನ್ನು ಒತ್ತುವರಿ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ನೋಟಿಸ್ ಕೊಡಬೇಕು ಅನ್ನೋ ನಿಯಮ ಇಲ್ಲದಿದ್ರು ಕೂಡ ಈ ಒಂದು ಜಾಗಕ್ಕೆ 2024ರಲ್ಲಿ ನೋಟಿಸ್ ಕೊಡುವಂತಹ ಒಂದು ಕೆಲಸ ಆಗಿದೆ. ಆದ್ರೂ ಕೂಡ ಸಂಬಂಧಪಟ್ಟವರು ಇದನ್ನು ಈ ಒಂದು ನೋಟಿಸ್ ಬಂದಿದೆ, ಈ ರೀತಿಯಲ್ಲಿ ನೋಟಿಸ್ ಬಂದ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಬಾಡಿಗೆದಾರ, ಇಲ್ಲಿರುವಂತಹ ನಿವಾಸಿಗಳೇ ಗಮನಕ್ಕೆ ತರುವಲ್ಲಿ ಎಲ್ಲೊಂದು ಕಡೆ ವಿಫಲರಾಗ್ತಾರೆ. ಅದರ ಜೊತೆಗೆ ಇಲ್ಲಿರುವಂತಹ ಬಹುತೇಕರೇನಿದೆ 2020 ತನಕ ಅವರು ಯಲಹಂಕ ಸುತ್ತಮುತ್ತ ಬಾಡಿಗೆ ಮನೆಯಲ್ಲಿ ವಾಸ ಇದ್ದವರು, ಅವರನ್ನು 2023 ಸಂದರ್ಭದಲ್ಲಿ ಒಂದಿಷ್ಟು ಜನ ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಭರವಸೆ ಕೊಟ್ಟು ಈ ಜಾಗದಲ್ಲಿ ಬಂದು ಅವರಿಗೆ ನೆಲೆಯನ್ನು ಕಂಡುಕೊಳ್ಳುವಂಗೆ ಮಾಡಿದ್ರು ಅನ್ನೋ ಆರೋಪವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವೋಟರ್ ಐಡಿ ಆಗಿರಬಹುದು, ಅಥವಾ ನೀರಿನ ಕನೆಕ್ಷನ್ ಆಗಿರಬಹುದು, ಅಥವಾ ಕರೆಂಟ್ ಕನೆಕ್ಷನ್, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಆ ಒಬ್ಬ ವ್ಯಕ್ತಿ, ಅಂದ್ರೆ ಇಲ್ಲಿ ಜನರ ಆರೋಪ ಮಾಡ್ತಿರುವಂತಹ ವ್ಯಕ್ತಿ ಏನಿದೆ ಆತನೇ ಮಾಡಿದ. ಜೊತೆಗೆ 2023 ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಈ ಚುನಾವಣೆ ಗೆದ್ರೆ ನಿಮ್ಗೆ ಈ ಒಂದು ಜಾಗವನ್ನು ಪರ್ಮನೆಂಟ್ ಮಾಡ್ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು ಅನ್ನೋ ವಿಚಾರವನ್ನು ಕೂಡ ಇಲ್ಲಿರುವ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುದ್ದಿಗಳನ್ನ ಕೊಡೋದಕ್ಕೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ಬೆಂಗಳೂರಿನ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತಾರಕಕ್ಕೇರಿದೆ. ಅಕ್ರಮ ವಲಸಿಗರನ್ನ ತೆರವು ಮಾಡಿರೋದಕ್ಕೆ ಒಂದ್ ಕಡೆ ಕೇರಳದವರ ಎಂಟ್ರಿ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕಡೆ ವಸೀಂ ಲೇಔಟ್ 3 ತಿಂಗಳ ಹಿಂದೆನೆ ಮನೆಗಳನ್ನ ಕೆಡವಿದ್ದಾರೆ. ಆದ್ರೆ ಅವರಿಗೆ ಇನ್ನೂ ಸರ್ಕಾರ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಅಲ್ಲಿನ ನಿವಾಸಿಗಳು ಕೆರಳಿ ಕೆಂಡವಾಗಿದ್ದಾರೆ ಸರ್ಕಾರದ ವಿರುದ್ಧ. ಸದ್ಯ ಈ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಮನೆ ಒತ್ತುವರಿ ತೆರವು ಪ್ರಕರಣ ಇದೀಗ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿ ಕಾಣ್ತಿರುವ ದೃಶ್ಯ ಏನಿದೆ, ಇದು ವಾಶಿಂ ಲೇಔಟ್. ಇಲ್ಲಿ 2 ಲೇಔಟ್ ಇದೆ, ಒಂದು ಫಕೀರ್ ಲೇಔಟ್ ಮತ್ತು ವಾಶಿಂ ಲೇಔಟ್. ಸರಿಸುಮಾರು 180ಕ್ಕೂ ಅಧಿಕ ಮನೆಗಳು ಇಲ್ಲಿ ಇತ್ತು. ಈ ಒಂದು ವಾಶಿಂ ಲೇಔಟ್ ಏನಿದೆ, ಇದು ಈ ಜಾಗ ಏನಿದೆ, ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಯವರು ಒಂದು ಸ್ಯಾಟಲೈಟ್ ಇಮೇಜ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಆ ಒಂದು ಇಮೇಜ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಒಂದಂತೂ ಸ್ಪಷ್ಟ ಆಗುತ್ತೆ. ಈ ಒಂದು ಜಾಗ ಏನಿದೆ, ಈ ಒಂದು ಜಾಗ ಈ ಹಿಂದೆ ಈ ಹಿಂದಿನ ಬಿಬಿಎಂಪಿಗೆ ಸೇರಿದ ಜಾಗ ಇದು. ನಂತರ ಇದು ಘನತ್ಯಾಜ್ಯ ನಿರ್ವಹಣೆಗೆ ಈ ಒಂದು ಜಾಗವನ್ನು ಅಲರ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲರ್ಟ್ ಆಗಿ ಒಂದಷ್ಟು ವರ್ಷಗಳು ಕಳೆದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಒಂದಿಷ್ಟು ಜನರು ಇಲ್ಲಿರುವಂತಹ ಬಡಪಾಯಿಗಳಿಗೆ ಈ ಒಂದು ಜಾಗವನ್ನು ಹಣದ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಈ ಸ್ಯಾಟಲೈಟ್ ಇಮೇಜ್ ನಲ್ಲಿ 2017-19 ತನಕ ಇಲ್ಲಿ ಯಾವುದೇ ರೀತಿಯ ಮನೆಗಳು ಇರಲಿಲ್ಲ. ಬಟ್ 2023-24 ನಂತರ ಇಲ್ಲಿ ನಾಯಿಕೊಡಗಳಂತೆ ಒಂದರಿಂದ ಮನೆಗಳು ತಲೆ ಎತ್ತುತ್ತೆ. ನಿಮ್ಗೆ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಫಕೀರ್
ಇಲ್ಲಿ ಬಹುತೇಕ ಮನೆಗಳು ಡೆಮಾಲಿಷ್ ಆಗಿದೆ. ಇಲ್ಲಿ ವಿಚಾರ ಏನಂದ್ರೆ ಇವರಿಗೆ ಈ ಹಿಂದೆ 2024 ಇದಕ್ಕೆ ಸಂಬಂಧಪಟ್ಟ ಹಾಗೆ ತಹಶೀಲ್ದಾರರು ನೋಟಿಸ್ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. ಆದ್ರೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಾರದ ಹಿನ್ನೆಲೆ ಇವತ್ತು ಡೆಮಾಲಿಷ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಒಂದಂತೂ ಸ್ಪಷ್ಟ, ಜಿಬಿ ಆಗಿರ್ಬೋದು, ಬಿಡಿ ಆಗಿರ್ಬೋದು, ತಮ್ಮ ಜಾಗವನ್ನು ಒತ್ತುವರಿ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ನೋಟಿಸ್ ಕೊಡಬೇಕು ಅನ್ನೋ ನಿಯಮ ಇಲ್ಲದಿದ್ರು ಕೂಡ ಈ ಒಂದು ಜಾಗಕ್ಕೆ 2024 ನೋಟಿಸ್ ಕೊಡುವಂತಹ ಒಂದು ಕೆಲಸ ಆಗಿದೆ. ಆದ್ರೂ ಕೂಡ ಸಂಬಂಧಪಟ್ಟವರು ಇದನ್ನು ಈ ಒಂದು ನೋಟಿಸ್ ಬಂದಿದೆ, ಈ ರೀತಿಯಲ್ಲಿ ನೋಟಿಸ್ ಬಂದಿದೆ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಬಾಡಿಗೆದಾರ, ಇಲ್ಲಿರುವಂತಹ ನಿವಾಸಿಗಳೇ ಗಮನಕ್ಕೆ ತರುವಲ್ಲಿ ಎಲ್ಲೊಂದು ಕಡೆ ವಿಫಲರಾಗ್ತಾರೆ. ಅದರ ಜೊತೆಗೆ ಇಲ್ಲಿರುವಂತಹ ಬಹುತೇಕರೇನಿದೆ 2020 ತನಕ ಅವರು ಯಲಹಂಕ ಸುತ್ತಮುತ್ತ ಬಾಡಿಗೆ ಮನೆಯಲ್ಲಿ ವಾಸ ಇದ್ದವರು, ಅವರನ್ನು 2023 ಸಂದರ್ಭದಲ್ಲಿ ಒಂದಿಷ್ಟು ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಭರವಸೆ ಕೊಟ್ಟು ಈ ಜಾಗದಲ್ಲಿ ಬಂದು ಅವರಿಗೆ ನೆಲೆಯನ್ನು ಕಂಡುಕೊಳ್ಳುವಂಗೆ ಮಾಡಿದ್ರು ಅನ್ನೋ ಆರೋಪವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವೋಟರ್ ಐಡಿ ಆಗಿರಬಹುದು, ಅಥವಾ ನೀರಿನ ಕನೆಕ್ಷನ್ ಆಗಿರಬಹುದು, ಅಥವಾ ಕರೆಂಟ್ ಕನೆಕ್ಷನ್, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಆ ಒಬ್ಬ ವ್ಯಕ್ತಿ, ಅಂದ್ರೆ ಇಲ್ಲಿ ಜನರು ಆರೋಪ ಮಾಡ್ತಿರುವಂತಹ ವ್ಯಕ್ತಿ ಏನಿದೆ ಆತನೇ ಮಾಡಿದ್ರ. ಜೊತೆಗೆ 2023 ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಈ ಚುನಾವಣೆ ಗೆದ್ರೆ ನಿಮ್ಗೆ ಈ ಒಂದು ಜಾಗವನ್ನು ಪರ್ಮನೆಂಟ್ ಮಾಡ್ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು ಅನ್ನೋ ವಿಚಾರವನ್ನು ಕೂಡ ಇಲ್ಲಿರುವ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುದ್ದಿಗಳನ್ನ ಕೊಡೋದಕ್ಕೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ಬೆಂಗಳೂರಿನ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತಾರಕಕ್ಕೇರಿದೆ. ಅಕ್ರಮ ವಲಸಿಗರನ್ನ ತೆರವು ಮಾಡಿರೋದಕ್ಕೆ ಒಂದ್ ಕಡೆ ಕೇರಳದವರ ಎಂಟ್ರಿ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕಡೆ ವಸೀಂ ಲೇಔಟ್ 3 ತಿಂಗಳ ಹಿಂದೆನೆ ಮನೆಗಳನ್ನ ಕೆಡವಿದ್ದಾರೆ. ಆದ್ರೆ ಅವರಿಗೆ ಇನ್ನೂ ಸರ್ಕಾರ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಅಲ್ಲಿನ ನಿವಾಸಿಗಳು ಕೆರಳಿ ಕೆಂಡವಾಗಿದ್ದಾರೆ ಸರ್ಕಾರದ ವಿರುದ್ಧ. ಸದ್ಯ ಈ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಮನೆ ಒತ್ತುವರಿ ತೆರವು ಪ್ರಕರಣ ಇದೀಗ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿ ಕಾಣ್ತಿರುವ ದೃಶ್ಯ ಏನಿದೆ, ಇದು ವಾಶಿಂ ಲೇಔಟ್. ಇಲ್ಲಿ 2 ಲೇಔಟ್ ಇದೆ, ಒಂದು ಫಕೀರ್ ಲೇಔಟ್ ಮತ್ತು ವಾಶಿಂ ಲೇಔಟ್. ಸರಿಸುಮಾರು 180ಕ್ಕೂ ಅಧಿಕ ಮನೆಗಳು ಇಲ್ಲಿ ಇತ್ತು. ಈ ಒಂದು ವಾಶಿಂ ಲೇಔಟ್ ಏನಿದೆ, ಇದು ಈ ಜಾಗ ಏನಿದೆ, ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಯವರು ಒಂದು ಸ್ಯಾಟಲೈಟ್ ಇಮೇಜ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಆ ಒಂದು ಇಮೇಜ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಒಂದಂತೂ ಸ್ಪಷ್ಟ ಆಗುತ್ತೆ. ಈ ಒಂದು ಜಾಗ ಏನಿದೆ, ಈ ಒಂದು ಜಾಗ ಈ ಹಿಂದೆ ಈ ಹಿಂದಿನ ಬಿಬಿಎಂಪಿಗೆ ಸೇರಿದ ಜಾಗ ಇದು. ನಂತರ ಇದು ಘನತ್ಯಾಜ್ಯ ನಿರ್ವಹಣೆಗೆ ಈ ಒಂದು ಜಾಗವನ್ನು ಅಲರ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲರ್ಟ್ ಆಗಿ ಒಂದಷ್ಟು ವರ್ಷಗಳು ಕಳೆದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಒಂದಿಷ್ಟು ಜನರು ಇಲ್ಲಿರುವಂತಹ ಬಡಪಾಯಿಗಳಿಗೆ ಈ ಒಂದು ಜಾಗವನ್ನು ಹಣದ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಈ ಸ್ಯಾಟಲೈಟ್ ಇಮೇಜ್ ನಲ್ಲಿ 2017-19 ತನಕ ಇಲ್ಲಿ ಯಾವುದೇ ರೀತಿಯ ಮನೆಗಳು ಇರಲಿಲ್ಲ. ಬಟ್ 2023-24 ನಂತರ ಇಲ್ಲಿ ನಾಯಿಕೊಡಗಳಂತೆ ಒಂದರಿಂದ ಮನೆಗಳು ತಲೆ ಎತ್ತುತ್ತೆ. ನಿಮ್ಗೆ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಫಕೀರ್ ದೃಶ್ಯ. ಇಲ್ಲಿ ಬಹುತೇಕ ಮನೆಗಳು ಡೆಮಾಲಿಷ್ ಆಗಿದೆ. ಇಲ್ಲಿ ವಿಚಾರ ಏನಂದ್ರೆ ಇವರಿಗೆ ಈ ಹಿಂದೆ 2024 ಇದಕ್ಕೆ ಸಂಬಂಧಪಟ್ಟ ಹಾಗೆ ತಹಶೀಲ್ದಾರರು ನೋಟಿಸ್ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. ಆದ್ರೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಾರದ ಹಿನ್ನೆಲೆ ಇವತ್ತು ಡೆಮಾಲಿಷ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಒಂದಂತೂ ಸ್ಪಷ್ಟ, ಜಿಬಿ ಆಗಿರ್ಬೋದು, ಬಿಡಿ ಆಗಿರ್ಬೋದು, ತಮ್ಮ ಜಾಗವನ್ನು ಒತ್ತುವರಿ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ನೋಟಿಸ್ ಕೊಡಬೇಕು ಅನ್ನೋ ನಿಯಮ ಇಲ್ಲದಿದ್ರು ಕೂಡ ಈ ಒಂದು ಜಾಗಕ್ಕೆ 2024 ನೋಟಿಸ್ ಕೊಡುವಂತಹ ಒಂದು ಕೆಲಸ ಆಗಿದೆ. ಆದ್ರೂ ಕೂಡ ಸಂಬಂಧಪಟ್ಟವರು ಇದನ್ನು ಈ ಒಂದು ನೋಟಿಸ್ ಬಂದಿದೆ, ಈ ರೀತಿಯಲ್ಲಿ ನೋಟಿಸ್ ಬಂದಿದೆ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಬಾಡಿಗೆದಾರ, ಇಲ್ಲಿರುವಂತಹ ನಿವಾಸಿಗಳೇ ಗಮನಕ್ಕೆ ತರುವಲ್ಲಿ ಎಲ್ಲೊಂದು ಕಡೆ ವಿಫಲರಾಗ್ತಾರೆ. ಅದರ ಜೊತೆಗೆ ಇಲ್ಲಿರುವಂತಹ ಬಹುತೇಕರೇನಿದೆ 2020 ತನಕ ಅವರು ಯಲಹಂಕ ಸುತ್ತಮುತ್ತ ಬಾಡಿಗೆ ಮನೆಯಲ್ಲಿ ವಾಸ ಇದ್ದವರು, ಅವರನ್ನು 2023 ಸಂದರ್ಭದಲ್ಲಿ ಒಂದಿಷ್ಟು ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಭರವಸೆ ಕೊಟ್ಟು ಈ ಜಾಗದಲ್ಲಿ ಬಂದು ಅವರಿಗೆ ನೆಲೆಯನ್ನು ಕಂಡುಕೊಳ್ಳುವಂಗೆ ಮಾಡಿದ್ರು ಅನ್ನೋ ಆರೋಪವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವೋಟರ್ ಐಡಿ ಆಗಿರಬಹುದು, ಅಥವಾ ನೀರಿನ ಕನೆಕ್ಷನ್ ಆಗಿರಬಹುದು, ಅಥವಾ ಕರೆಂಟ್ ಕನೆಕ್ಷನ್, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಆ ಒಬ್ಬ ವ್ಯಕ್ತಿ, ಅಂದ್ರೆ ಇಲ್ಲಿ ಜನರು ಆರೋಪ ಮಾಡ್ತಿರುವಂತಹ ವ್ಯಕ್ತಿ ಏನಿದೆ ಆತನೇ ಮಾಡಿದ. ಜೊತೆಗೆ 2023 ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಈ ಚುನಾವಣೆ ಗೆದ್ರೆ ನಿಮ್ಗೆ ಈ ಒಂದು ಜಾಗವನ್ನು ಪರ್ಮನೆಂಟ್ ಮಾಡ್ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು ಅನ್ನೋ ವಿಚಾರವನ್ನು ಕೂಡ ಇಲ್ಲಿರುವ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.